ಬಜ್ಜಿ ರೆಡಿ ಆಗ್ತಾ ಇದೆ. ಅದೇನಣ್ಣ ಅದು ನಮ್ಗೆ ಒಳಗಡೆ ಬರೋಕ್ಕೂ ಜಾಗ ಇರಲಿಲ್ಲ. ನೀರ್ಗಾಯಿ 2 ಫಂಕ್ಷನ್, ಒಂದು ಇವ್ರ ಮನೇಲಿ, ಇದೊಂದು 500 ರೂಪಾಯಿ ಹೊಡಿದೇ ಇದ್ದಿದ್ರೆ ಲೇಟ್ ಆಗೋದಿಲ್ಲ. ಇನ್ನ ಕೊಡ್ಸಿರೋರು ನಮ್ಮನ್ನ RCBಗೋಸ್ಕರ ನಡೆದಿದ್ದು. ಓಕೆ, ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಆ್ಯಂಡ್ ಸಿಗ್ನಲ್ ಇವತ್ತು ಎಲ್ಲೋನಲ್ಲಿದೆ ಗುರು, ಟ್ರಾಫಿಕ್ಕೇ ಇಲ್ಲ ಇವತ್ತು. ಏನು ಡೇಡೆ ಸಂಡೇ, ಅದಕ್ಕೆ ಸಂಡೇ ಈ ಲೆವೆಲಿಗೆ ಪೀಸಾಗಿ ನೋಡಿ ಎಷ್ಟೋ ದಿನಗಳಾಗ್ಬಿಟ್ಟಿತ್ತು. ಯೂಶ್ವಲಾಗಿ ಸಂಡೇ ಹೊತ್ತು ಈ ಟೈಮಲ್ಲಿ ಓಡಾಡಿದ್ದು ಕಡಿಮೆನೇ ಬಿಡಿ, ಬಟ್ ಇವತ್ತೇ 8:30 ಪರ್ಫೆಕ್ಟ್ ಪೀಕ್ ಅವರ್ಸು. ಇಷ್ಟು ಖಾಲಿ ಎಲ್ಲರೂ ಕೇಳಿ ಬೇಜಾರಾಗ್ಬಿಟ್ಟಿರ್ತೀರ ಅನ್ಸುತ್ತಲ್ವಾ. ಯಾವಾಗ ಬ್ರೋ ಮೀಟು ಎಲ್ಲಿ ಬ್ರೋ ಕಾಣಿಸ್ತಾನೆ ಇಲ್ಲ, ಯಾಕೆ ಬ್ರೋ ಅವ್ರ ಜೊತೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ ಎಲ್ಲ. ಸೊ ಏನು ಮಾಡೋದು, ಎಲ್ಲರೂ ಬ್ಯುಸಿ ಗೈಸ್. ಒಬ್ರೊಬ್ರು ಅವ್ರ ಲೈಫಲ್ಲಿ ಒಂದು ಟೈಮಲ್ಲಿ ಏನು ಟೈಮ್ ಕೊಡ್ತಿರ್ತಾರೆ, ಆ ಟೈಮ್ನ ಯಾವಾಗಲೂ ಕೊಡೋಕ್ಕಾಗಲ್ಲ. ಅವರಾಗಿರ್ಬೋದು, ನಾನಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಬೇರೆ ಬೇರೆ ಕೆಲಸ ಕಮಿಟ್ಮೆಂಟು ಎಲ್ಲರಲ್ಲೂ ಬ್ಯುಸಿ ಆಗ್ಬಿಡ್ತಾರೆ. ಆ್ಯಂಡ್ ಒಂದು ಖುಷಿ ಏನಂತ ಹೇಳಿದ್ರೆ, ನನ್ನ ವ್ಲಾಗ್ಸಲ್ಲಿ ನಾನು ಯಾರನ್ನೇ ತೋರಿಸಿದ್ರು ನೀವೆಲ್ಲರೂ ಅಷ್ಟೇ ನನ್ನ ವ್ಲಾಗ್ಸಿಗೆ ಕನೆಕ್ಟ್ ಆಗಿದ್ದೀರ ಅಂತ ಗೊತ್ತಾಗುತ್ತೆ. ಸೊ ಸ್ವಲ್ಪ ದಿನ ಅವ್ರನ್ನೇನಾದ್ರು ವ್ಲಾಗಲ್ಲಿ ತೋರಿಸಿಲ್ಲ ಅಂದರೆ ಎಲ್ಲೋದ್ರು, ಯಾಕೆ ವ್ಲಾಗ್ ಮಾಡಿ ಅವ್ರ ಜೊತೆನೂ ಅಂತೆಲ್ಲ ಕೇಳ್ತಿರ್ತೀರ. ಖುಷಿ ಆಗುತ್ತದು, ಬಿಕಾಸ್ ಆ ಕನೆಕ್ಷನ್ನು, ಆ ಬಾಂಡಿಂಗೇ ನನ್ನ ಮತ್ತು ನನ್ನ ವ್ಯೂವರ್ಸ್ನ ಮಧ್ಯೆ ಇರಬೇಕು ಅಂತ ನಾನು ಮುಂಚೆಯಿಂದನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಆ್ಯಂಡ್ ಆ ಬಾಂಡಿಂಗ್ ಒಂದು ಲೆವೆಲಿಗೆ ನಾನು ಬೆಳೆಸ್ಕೊಂಡಿದ್ದೀನಿ ನಿಮ್ಮೆಲ್ಲರ ಜೊತೆ. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪ್ರೀತಿಗೆ. ಆ್ಯಂಡ್ ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ವಿಕಾಸ್ ಅಣ್ಣನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಫೈನಲಿ, ಸುಮಾರು ದಿನಗಳ ನಂತರ. ಸೊ ಇವತ್ತೊಂದು ಫಂಕ್ಷನ್ ಇದೆಯಂತೆ ಅವ್ರ ಮನೆಯಲ್ಲಿ, ಸೊ ಹಾಗಾಗಿ ಬಂದುಬಿಡು ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ರು. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಬೇರೆ ಪ್ಲ್ಯಾನ್ ಇತ್ತು ನಂದು, ಆದರೆ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು ಇದಕ್ಕೆ ಮಾಡ್ತಾಯಿದ್ದೀವಿ. ಬಿಕಾಸ್ ಆ ಪ್ಲ್ಯಾನನ್ನ ನೆಕ್ಸ್ಟ್ ವೀಕು ಎಕ್ಸಿಕ್ಯೂಟ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಇದು ನೆಕ್ಸ್ಟ್ ವೀಕ್ ಆಗಲ್ಲ ಫಂಕ್ಷನು. ಸೊ ಅದಕ್ಕೋಸ್ಕರ ಬಂದ್ಬಿಡು ಇಲ್ಲಿಗೇನೆ ಅಂತಂದರು. ಓಕೆ ಬ್ರೋ ಡನ್ ಅಂತ ಅಂದ್ಬಿಟ್ಟು ಹೊರಟು ನಿಂತಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಎಷ್ಟು ದಿನ ಆಗಿಬಿಟ್ಟಿತ್ತು ನಮ್ಮ ಕಾಲೇಜು. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲ ಅದು, ಬಟ್ ಅರ್ಥ ಆಯ್ತಲ್ಲ ಯಾಕೆ ಅಂತ. ಏನು ಫುಲ್ ರೋಡೇ ಬ್ಲಾಕ್ ಮಾಡಿ ನಿಲ್ಸ್ಕೊಂಬಿಟ್ಟವ್ರೆ. ಸೊ ಗೈಸ್, ಸದ್ಯಕ್ಕೆ ಬಂದ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಗೊತ್ತಲ್ಲ ನಾವು ಹುಡುಗರು ಏನು ಮಾಡ್ತೀವಿ ಅಂದ್ಬಿಟ್ಟು ಅದು ಇದು ಅಡುಗೆ ಕಡೆಯದು ನೋಡ್ಕೋತಾ ಇರ್ತೀವಿ. ಸೊ ಹಂಗೆ ನಾವು ಮತ್ತು ಇಲ್ಲಿ ನಮ್ಮ ಅಭಿಬ್ರು ಇದ್ದಾರೆ, ಕುತ್ಕೊಂಡು ಇನ್ವಿಜಿಲೇಟ್ ಮಾಡ್ತಾಯಿದ್ದೀವಿ. ಹಾಗೇನೆಲ್ಲ ಬಟ್ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀವಿ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ, ಏನು ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಬ್ಯಾಕಪ್ಗೆ ನಾವು. ಸೊ ಸದ್ಯಕ್ಕೆ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ಕೂಲರ್ ಇದೆ, ಸೊ ಕುತ್ಕೊಂಡು ತಣ್ಣಗೆ ಗಾಳಿ ತೊಗೋತಾ ಇದೀವಿ. ಆದರೆ ಗಾಳಿ ಬರ್ತಿದೆಯೋ ಬಿಡ್ತಿದೆಯೋ, ಬಟ್ ತೊಗೋತಾ ಇದ್ದೀವಿ. ಸದ್ಯಕ್ಕೆ ಒಂದು ಲೆವೆಲ್ಗೆ ಎಲ್ಲರೂ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಅದರಲ್ಲೂ ನಮ್ಮ ವಿಕಾಸ್ ಅಣ್ಣನಂತ ನನ್ನ ಬ್ಲಾಗಲ್ಲಿ ತೋರ್ಸೋಕ್ಕೆ ಆಯ್ತಾ ಇಲ್ಲ. ಸದ್ಯಕ್ಕೆ ಕಿಚನಲ್ಲಿ ಏನೇನು ನಡೀತಾ ಇದೆ, ನಮ್ಮ ಬಾಯ್ಸ್ ಆ್ಯಸ್ ಯೂಶಲಿ ಯಾವುದೇ ಫಂಕ್ಷನ್ ಆಗಲಿ ಅಡುಗೆ ಡಿಪಾರ್ಟ್ಮೆಂಟು. ಸೊ ಅದಕ್ಕೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಬಜ್ಜಿ ರೆಡಿ ಆಗ್ತಾಯಿದೆ. ಅದೇನಣ್ಣ ಅದು ಬಾದಾಮಲ್ಲ, ಇದು ಪೇಣಿನಾ? ಪೇಣಿ ಮೆಣಸಿನ್ಕಾಯಿ ಇದೆ. ನಿಮ್ಮ ಶತ್ರುಗಳಿಗೆ ತಿನ್ನಕ್ಕೆ ಕೊಡಿ ಖಾರ ಅನ್ನಲಿ. ಆ್ಯಂಡ್ ಅಷ್ಟೇ ನಡೀತಾ ಇದೆ ಎಲ್ಲದು. ಅಲ್ಲಿ ನಮ್ಮ ಅಭಿಬ್ರು ಎಲ್ಲ ನೋಡ್ಕೊತಾ ಇದ್ದಾರೆ ಅಲ್ಲಿ. ಆ್ಯಂಡ್ ಇಲ್ಲೂ ಒಂದಿಷ್ಟು ಐಟಮ್ಸ್ಗಳಿದ್ದಾವೆ. ನಾನು ಜೊತೆಲಿ ನಿಂತ್ಕೊಂಡು ಒಂದು ಕುಕ್ಕಿಂಗ್ ಬ್ಲಾಗೇ ಮಾಡಿಬಿಡ್ಬೋದಾಗಿತ್ತಲ್ವ. ಕರೆಕ್ಟು. ಆ್ಯಂಡ್ ಇಲ್ಲಿ ನೋಡಿರಿ, ಬೆಂಡೆಕಾಯಿ, ಮೊಸರು. ಇಲ್ಲಿ ಊಟಕ್ಕೆ ಕೂತ್ಕೋತೀವಿ. ಗೈಸ್ ನಮಸ್ಕಾರ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್. ಸೊ ಬೆಳಗ್ಗೆಯಿಂದ ಎಲ್ಲ ಮಾಡಿ ಫಂಕ್ಷನಲ್ಲಿ ಓಡಾಡಿ ಎಲ್ಲ ಮುಗಿದು ಈಗ ಫೈನಲಿ ನಮಗೆ ಪುರ್ಸೊತ್ತು ಸಿಕ್ಕಿದೆ. ಆಗಲೇ ಮನೆ ಫುಲ್ಲು ಗಜ ಬಜ ಅಂತ ಇತ್ತು, ಜನ ತುಂಬ್ಕೊಂಡ್ಬಿಟ್ಟಿದ್ರು. ನಮ್ಗೆ ಒಳಗಡೆ ಬರೋಕ್ಕೂ ಜಾಗ ಇರಲಿಲ್ಲ. ನೀರ್ಗಾಯಿ ಸೊ ಒಂದು ಲೆವೆಲ್ ಬೂಸ್ಟ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಬರೀ ಓಡಾಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಬಿಸಿಲು ಇಳಿಸಿರೋದು ಅಂದರೆ
ಈಗ ಸದ್ಯಕ್ಕೆ ಮನೆ ಖಾಲಿ ಖಾಲಿ ಉಳಿತಾ ಇದೆ, ಮನೆಯವರು ಇದ್ದಂಗೆ. ಈಗ ನಾವು ಒಂಚೂರು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಹೇಳ್ತೀನಿ. ಬೆಳಿಗ್ಗೆ ವ್ಲಾಗ್ ಮಾಡಿದ್ದು ಗೈಸ್ ನಾನು, ನೋಡ್ರಿ ಇವಾಗ ಸಾಯಂಕಾಲ ಆಗಿ ಸೂರ್ಯ ಮುಳುಗಿ ಕತ್ಲಾಗಿ 7 ಗಂಟೆ ಆಗಿದೆ, 8 ಗಂಟೆ ಅಲ್ಲ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ ಒಂದಿಷ್ಟು ಹಂಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಫ್ಟರ್ ಲಾಟ್ ಆಫ್ ಹೋರಾಟ ಆ್ಯಂಡ್ ಓಡಾಟ ಬಾಯ್ಸ್ ನಾವು 3 ಜನ ಹೋಗ್ತಾ ಇದ್ದೀವಿ. ಇವತ್ತು ನನಗೆ ಎನರ್ಜಿ ಇಲ್ಲ ವ್ಲಾಗ್ ಮಾಡೋದಕ್ಕೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಆ ಲೆವೆಲ್ಗೆ ಡ್ರೈನ್ ಆಗಿಬಿಟ್ಟಿದೆ ಎನರ್ಜಿ. ಸೊ ಗೈಸ್ ವಾಪಸ್ ಮನೆಗೆ ಬಂದ್ವಿ. ಸೊ ಆನ್ ದಿ ವೇ ಹೋಗ್ತಾ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನನ್ನ ಕ್ಯಾಮ್ರಾ ಹೇಳಿದ್ನಲ್ಲ ನಿಮಗೆ, ಮೌಂಟ್ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದು ಆ್ಯಂಗಲ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಸೊ ಆ ಕ್ಯಾಮ್ರಾ ಅಂತ ತೆಗೆದ್ಬಿಟ್ಟು ಶಿಸ್ತಾಗಿ ಎತ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ಊಟ ಮಾಡ್ಕೊಂಬರೋಣ ಅಂತ ಹೋದ್ವಿ, ಆದರೂ ಏನು ಹೇಳಿ ಮಟನ್ ಬಿರಿಯಾನಿ ತರಿಸ್ಬಿಟ್ರು. ಒಂದು ಪೀಸ್ ಮಟನ್, ಒಂದು ಪೀಸ್ ಅಲ್ಲ, ಅದ್ರ ಮೇಲೆ ಒಂದು ಪುದೀನದು ಒಂದು ಎಲೆ ಇಟ್ಟಿದ್ರು. ಸೊ ಆ ಎಲೆ ಕೂಡ ಈಗ ಟಚ್ ಮಾಡೋಕ್ಕಾಗಲಿಲ್ಲ ಗುರು. ವಾಪಸ್ ಮನೆಗೆ ಬರೋ ಥರ ಆಗೋಗ್ಬಿಟ್ಟು. ಆದರೂ RCB ಫ್ಯಾನ್ಸ್. ಸೊ ನಮ್ಮ ವಿಕಾಸ್ ಅಣ್ಣ ಇಲ್ಲೇ ಇದ್ದಾರೆ. 6 ಸಲ ಇವಾಗ 60 ಸಲ ಇವಾಗ ನಮಗೆ ಕಾಣಿಸ್ಕೊಂಡಿದ್ದಾರೆ, ಕೈಗೆ ಸಿಕ್ಕಿದ್ದಾರೆ. ತುಂಬ ದಿನ ಆದಮೇಲೆ ಆಮ್ಸ್ಟರ್ನ ಮೀಟ್ ಮಾಡಿರೋದು ಕೇಳಲ್ಲ. ಹೇಳಿ ಹೇಳಿ, ಅದು ಹಾಕ್ಬೇಕಾ ಬೇಡವಾ ನಾನು ಡಿಸೈಡ್ ಮಾಡ್ತೀನಿ. ಅಲ್ಲಿ ಕಟ್ಟಾಗುತ್ತೆ ಹೇಳಿ, ಪರವಾಗಿಲ್ಲ. ಬೇಡ ಬಿಡು, ಕಟ್ ಮಾಡ್ತೀನಿ ಅಂತ ಗೊತ್ತಾಗ. ಬೇಡ 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 ಆಯ್ತು. ಇದು ಇವಾಗ ಏನು ಹೇಳ್ತಾರೆ ಫಿಲ್ಟರ್ಲೆಸ್ ಆಗಿ ಹಾಕ್ತೀನಿ ಆಯ್ತು. ಬಟ್ ಇವತ್ತಂತೂ ಏನಿಮ್ರ ಇವ್ರ ಮನೆ ಫಂಕ್ಷನ್ ಜೊತೆಗೆ ಒಂದು ಬೇರೆ ಪ್ರಪಂಚ ತೋರಿಸ್ಕೊ ಬಂದ್ಬಿಟ್ರು. ಹೆಸರಿದು ಕರಾಳ ರಾತ್ರಿ ಅಲ್ಲ, 2 ಫಂಕ್ಷನ್ ನಡೀತೀವಿ. 2 ಫಂಕ್ಷನ್, ಒಂದು ಇವ್ರ ಮನೇಲಿ, ಇದೊಂದು ಏನಂದ್ರೆ ಸರಿ. ಇವತ್ತು ಒಂದು ಮಟನ್ ಬಿರಿಯಾನಿ ವೇಸ್ಟ್ ಮಾಡಿದ್ವಿ, ರಿಗ್ರೆಟಲ್ಲಿ ಇದ್ದೀನಿ ನಾನು. ನಾನು ವೇಸ್ಟ್ ಮಾಡಲಿಲ್ಲ, ಇವರಿಂದ ವೇಸ್ಟ್ ಆಗೋಯ್ತು ಒಂದು ಮಟನ್ ಬಿರಿಯಾನಿ. ಸೊ ಆ ರಿಗ್ರೆಟಲ್ಲಿದ್ದೀನಿ. ಚೆನ್ನಾಗಿತ್ತು ಇವತ್ತು ರಾತ್ರಿ, ಒಳ್ಳೆ ಮೆಮೊರೀಸು. ನನಗಿಂತ ಜಾಸ್ತಿ ನಮ್ಮ ವಿಕಾಸ್ ಅಣ್ಣಿಗೆ ನೆನಪಿರುತ್ತೆ. ಇವತ್ತು ನಮ್ಮ ಮನೆ ಫಂಕ್ಷನ್ ದಿನ ಎಂಥ ಸೀನು, ಎಂಥ ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಇವತ್ತು. ಅವ್ರಿಗಿನ್ನ ಮ್ಯಾಟ್ರ್ ಗೊತ್ತಿಲ್ಲಲ್ಲ, ನಮ್ಮನೇಲಿ ನಮ್ಮ ಮ್ಯಾಟ್ರ್ ಗೊತ್ತಿಲ್ಲ. ಅದು ಆ ಥರ ಇಲ್ಲ. ಬಟ್ ಹೋಗಲಿಲ್ಲ ಕರೆಕ್ಟಾಗೆಲ್ಲ. ಸೊ ವಾಪಸ್ ಬರಬೇಕಾಯ್ತು ಆರಾಮಾಗಿ. ಸೊ ಎಲ್ಲ ಸೇಫ್ ಆ್ಯಂಡ್ ಸೌಂಡಾಗಿ ಬಂದಿದ್ದೀವಿ. ಆ್ಯಂಡ್ ಅದೇ ಮಟನ್ ಬಿರಿಯಾನಿ ಒಂದು ಬಿಟ್ಟು ಬಂದ್ವಿ ಅಂತ ಹೇಳ್ಬಿಟ್ಟು ತುಂಬ ರಿಗ್ರೆಟ್ಸ್ ಇದೆ. ಇದರಲ್ಲಿ ಎಷ್ಟು ಮಟನ್ ಬಿರಿಯಾನಿ ಆ್ಯಕ್ಚುಲಿ ಹಾಫ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು, ಇಲ್ಲ ಒಬ್ಬರು ತಿನ್ನೋಣ ಮಟನ್ ಬಿರಿಯಾನಿ ಅಂದರೆ ಆಸೆ ಆಗ್ತಿದೆ ಅಂತ ಅಂದ್ಬಿಟ್ಟು ಫುಲ್ ಆರ್ಡ್ರ್ ಮಾಡಿಸಿದ್ದೆ. ಆ ಫುಲ್ ಮಟನ್ ಬಿರಿಯಾನಿಗೆ ಟಚ್ ಕೂಡ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ರಿಗ್ರೆಟ್ಸ್ನಾಗ ಅದು ಬೇಜಾರಾಗ್ತಿರೋದು. ಖುಷಿ ಪಡು, ಪುದೀನ ಮುಟ್ಟಿಲ್ಲ, ಪುದೀನ ಮೇಲೆ ಇಟ್ಟಿದ್ರು, ಅದನ್ನು ಕೂಡ ಅಲ್ಗಾಡ್ಸೋಕ್ಕೂ ಆಗಲಿಲ್ಲ ನನಗೆ ಅಂತ ಬೇಜಾರಾಗ್ತಿರೋದು. ಸೊ ಹಂಗಾಗ್ಬಿಡ್ತು ಇವತ್ತು ಪರಿಸ್ಥಿತಿ. ಪಾಪ ಬಾಸ್ ನಿದ್ದೆಗೆ ಇಟ್ಬಿಟ್ಟು ಹೊಡ್ಬಂದ್ರು. ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ, ಎಬ್ಬರಿಸ್ಬಿಟ್ಟು ಹೊಡ್ಬಂದು. ಇವಾಗ ನಿಮಗೆಲ್ಲ ಕ್ವಶನ್ ಬರೋದು, ಏನದು ಏನಾಗಿರ್ಬೋದು ಏನಂತ ಅದು ಹೇಳೋಕ್ಕಾಗಲ್ಲ. ಪರಿಸ್ಥಿತಿ ತಕ್ಕಂಗೆ ಮನಸ್ಥಿತಿ ಇರುತ್ತಪ್ಪ, ಹಂಗೆ ಆಗ್ಬಿಡ್ತು ನಮ್ಮದು. ಬಟ್ ಎನಿವೆ ಏನೇ ಆದ್ರೂ ಎಲ್ಲ ನಾರ್ಮಲ್ ಆಗಿ ವಾಪಸ್ ಬಂದಿದ್ದೀವಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಇವತ್ತು ರಾತ್ರಿ ಅಂದ್ಬಿಟ್ಟು. ಎಷ್ಟು ಇವಾಗ ಟೈಮು 1:30 ಆಗಿದೆ. 1:30ಗೆ ಮನೆಗೆ ಬಂದಿದ್ದೀವಿ. ಸೇಫ್ ಲ್ಯಾಂಡಿಂಗ್. 8 ಗಂಟೆಗೆ ಹೋದ್ರು. 8 ಗಂಟೆ ಅಲ್ಲ, ಎಷ್ಟು ಗಂಟೆಗೆ ಹೋದವರು? 7 ಗಂಟೆಗೆ ನಾವು ಹೋಗಿದ್ವಿ. ಹೋಗಿದ್ದು ಈ ಟೈಮ್ ಆಗೋಯ್ತು, ಆ ಥರ ಆಗೋಯ್ತು. ಮೇಲ್ಗಡೆ ಇರೋ ಪುದೀನ ಸೊಪ್ಪು ಹಿಂಗೆ ಎತ್ತಕ್ಕಾಗಲಿಲ್ಲ. ಆ ವೇಟ್ರ್ ತಂದು ಹಂಗೆ ಇಟ್ಟಿದ್ದೆ, ನಾವೆಲ್ಲ ಎದ್ದು ಬಂದುಬಿಟ್ವಿ. ಆಯ್ತು ಬಿಡ್ರು, ನಮ್ಮ ಮನೆಗೆ ಕರ್ಕೊಂಡು ಮಟನ್ ಬಿರಿಯಾನಿ ಹಾಕ್ಸ್ಬಿಡ್ತೀನಿ. ಹಾಕ್ಸ್ಲೇಬೇಕು, ಆ ಸಾಲ ಹಾಕ್ಲೇಬೇಕು. ಅದು ತಿಂದೇ ಇರೋದಕ್ಕೂ ಬಿಲ್ ಕಟ್ಬಿಟ್ಟು ಬಂದಿದ್ದೀವಿ, ಅದು ಬೇರೆ ಪ್ರಶ್ನೆ. ಇಲ್ಲಿದ್ದಾರೆ ಇವರ ಏನೋ ತಥಾಸ್ತು ಅಂದಿದ್ದಕ್ಕೆ ಇವೆಲ್ಲ ಆಗಿದ್ದು. ಒಬ್ರು ಟಿಪ್ಸ್ ಬೇರೆ ಕೊಟ್ಟು ಬಂದ್ರೆ 500 ರೂಪಾಯಿ. ಗೈಸ್ ನೀವೆಲ್ಲ ಅನ್ಕೋತಿರ್ಬೋದು ಏನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋಣ, ಇದು ಹೇಳ್ಕೊಳ್ಳೋ ಥರ ಇದ್ದರೆ ಚೆನ್ನಾಗಿರೋದು, ಹೇಳ್ಕೊಂಡ್ಬಿಡ್ತೈತೆ. ಬಟ್ ಹಂಗಾಯಿತು ಇವತ್ತು. 500 ರೂಪಾಯಿ ಟಿಪ್ಸ್ ಇಲ್ಲ. ಅವ್ರು ಆ್ಯಕ್ಚುಲಿ ಕೇಳಿ 1000 ರೂಪಾಯಿ. ನಾವಿಲ್ಲ 1000 ರೂಪಾಯಿ ಎಲ್ಲ ಆಗಲ್ಲ, ಇರೋದೇ ಇಷ್ಟು ತಗೊಳ್ಳಿ ಅಂತ ಅಂದ್ಬಿಟ್ಟು ಇವರೇ ಅವ್ರು 30 ತಗೊಬಿಟ್ರು ಟಿಪ್ಸ್. 200 ರೂಪಾಯಲ್ಲಿ ಆಗಿರೋದು 500 ರೂಪಾಯಿ ಕೊಟ್ರಿ. ಪರವಾಗಿಲ್ಲ, ಬೇಗ ಬಿಟ್ಟರು ನಮ್ಮನ್ನ. ಇವಾಗ ಗೊತ್ತಾಗಿರುತ್ತೆ. 500 ರೂಪಾಯಿ ಹೊಡಿದೇ ಇದ್ದಿದ್ರೆ ಲೇಟ್ ಆಗೋದಿಲ್ಲ. ಇನ್ನ ಕೊಡ್ಸಿರೋರು ನಮ್ಮನ್ನ 500 ರೂಪಾಯಿ ಹೊಡೆದಿದ್ದಕ್ಕೆ ಬೇಗ ಬಿಟ್ಟು. ನನಗೆ ಗೊತ್ತು ನೀವೇನೋ ಅನ್ಕೋತಿರ್ತೀರಾ ಅಂತ, ಬಟ್ ಅದಲ್ಲ, ಅದು ಬೇರೆನೇ ನಡೀತು ನಮ್ದು. ಇಡೀ ಜನನೇ ನಮ್ಮನ್ನ ನೋಡಿ ಅನ್ನೋ ಲೆವೆಲಿಗೆ ನಡೀತು.
ಆದ್ರೂ RCB. ಅದು ಆರ್ ಸಿ ಬಿಗೋಸ್ಕರ ನಡೆದಿದ್ದು. ಇನ್ನೊಂದು ಕೊಡ್ತೀನಿ. ಅಲ್ಲಿ RCB ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್ ಸಂಬಂಧ ಇರಲಿಲ್ಲ, ಬಟ್ RCB ಹೆಸರಲ್ಲಿ ಆಗಿದ್ದು. ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಿಸ್ಬಿಡಿ. ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿಬಿಟ್ಟು ತುಂಬಿಸಿ. ನನಗೆ ಗೊತ್ತು ಇದು ನಾನು ಹಿಂಗೆ ಎಳಿತಾ ಇದ್ದೀನಿ ಅಂದ್ಬಿಟ್ಟು, ಬಟ್ ನಮಗೆ ಇದರಿಂದ ಒಂಥರ ತಮಾಷೆ ಆಯಿತು, ಒಂದ್ಸರಿ ಸೀನ್ ಆಯಿತು. ಎಲ್ಲಾದ್ರ ಜೊತೆಗೆ ಕಂಟೆಂಟ್ ಅಲ್ಲಿ ಬ್ಲಾಗ್ ಮಾಡಿದ್ರೆ ಕಂಟೆಂಟ್, ಬ್ಲಾಗ್ ಮಾಡಲಿಲ್ಲ ಅಲ್ಲಿ ಬ್ಲಾಗ್ ಮಾಡಿದ್ರೆ ನಾನಂತೂ ಬರೋಕ್ಕಾಗ್ತಿರ್ಲಿಲ್ಲ. KGK ಏನಾಯ್ತು ಅಂತ ಇವ್ರು ಬ್ಲಾಗ್ ಮಾಡ್ತಿದ್ರು, ಇವ್ರು ಯಾರು ಆಗ್ತಿದ್ರು, ಹಂಗೆ ಆಗ್ತಿತ್ತು. ಬಟ್ ಅಲ್ಲಿ ಬ್ಲಾಗ್ ಮಾಡಲಿಲ್ಲ, ಬಟ್ ಆದರೆ ಚೆನ್ನಾಗಿತ್ತು. ಆಲ್ ಥ್ಯಾಂಕ್ಸ್ ನಮ್ಮ ಅಭಿದ್ರ. ಬಿರಿಯಾನಿ ತಿಂದರೆ ಬಂದಿದ್ವಿ. ಎಷ್ಟು ದಿನ ಹೇಳ್ಕೊತೀನಿ, ಮಟನ್ ಬಿರಿಯಾನಿ ಎಷ್ಟು ಆಸೆಯಲ್ಲಿ. ನಿಮ್ಗೆ ಗೊತ್ತು ಬಿರಿಯಾನಿ ಅಂದರೆ ಎಷ್ಟು ಇಷ್ಟ ಅಂತ. ಆಸೆಯಲ್ಲಿ ಫುಲ್ಲೇ ಬೇಕು ಅಂತ ಬಿಟ್ಟು ತರಿಸಿ ಆ ವೆಯ್ಟ್ರ್ ತಂದು ಇಟ್ಟಿದ್ದು ತಡ, ಆ ವೆಯ್ಟ್ರನ್ನೇ ಕಳಿಸಿದ್ವಿ. ಆ ವೆಯ್ಟ್ರ್ ಏನೋ ಕೈಗುಣ ಸರಿ ಇಲ್ಲ, ಅಲ್ಲೇ ಉಳ್ಕೊತದು. ಅಲ್ಲಿಂದ ಎದ್ದು ಬರ್ಬೇಕಾದ್ರೆ ಆ ಮಟನ್ ಬಿರಿಯಾನಿ ಅಲ್ಲೇ ಇತ್ತು, ತಿಂದು ಬರೋಣ ಅಂತ, ಬಟ್ ಅಲ್ಲಿ ಅವಕಾಶ ಇರಲಿಲ್ಲ. ಎನಿವೇಸ್ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಗೈಸ್. ನನ್ನ ಲೈಫಲ್ಲಿ ಈ ಥರ ಒಂದು ರಾತ್ರಿ ನಾನು ಇಡೀ ಲೈಫಲ್ಲಿ ನೋಡಿಲ್ಲ, ನಡೀತು. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬ್ರೋ. ಎಸ್, ದಿಸ್ ಈಸ್ ಮೈ ಫಸ್ಟ್ ಟೈಮ್ ಫಾರ್ ದಿಸ್ ಕರಾಳ ರಾತ್ರಿ. ಬಟ್ ಸೇಫಾಗಿ ಬಂದ್ಬಿಟ್ಟು ಮನೆ ಸೇರಿದ್ದೀವಿ, ಅದು ಇಂಪಾರ್ಟೆಂಟ್. ಇಲ್ಲ ಬೆಳಗ್ಗೆವರೆಗೂ ಕೂರಿಸ್ದಿರೋರು ಕುತ್ಕೋಬೇಕಾಗಿತ್ತು. ನಮ್ಮ ಅಭಿಪ್ರಾಯ ಜೊತೆ ನಾವು ಕುತ್ಕೊಬೇಕಾಗಿತ್ತು. ಬಟ್ ನಮ್ಮ ಆಮ್ಸ್ಟರ್ ಗಾರ್ಡನ್ 500 ರೂಪಾಯಿ ಹೊಡೆದ್ಬಿಟ್ಟು ನಮ್ಮನ್ನ ಕಾಪಾಡ್ಬಿಟ್ರು. ರೆಡಿ ರತ್ತಿಗ ಮನೆಗೆ ಮಲ್ಕೊಳ್ಳೋಣ ಅಂತ ಹಾಸಿಗೆ ಕೊಡ್ತೀನಿ ಅಂತ ಕರ್ಕೊಂಡು. ಈ RCB ಯಲ್ಲಿ ABD ಇವರು ಆಪತ್ ಬಾಂಧವ. ಕರೆಕ್ಟ್. ನಮ್ಮನ್ನ ಕಾಪಾಡಿದ ಆಪತ್ ಬಾಂಧವ. ಯಾವ ನೀನು ಕಾಂಟೆಕ್ಸ್ಟ್ ಹೇಳಿದರೆ ಇಷ್ಟೊಂದು ಕುಯ್ತಾನೆ ಅಂತ ಅನ್ಕೋತೀರಾ? ಏನ್ ಮಾಡೋಣ ಗೈಸ್, ಹೇಳಕ್ಕಾಗಲ್ಲ. ಅದು ನೀವು ಗೆಸ್ ಮಾಡ್ಬಿಟ್ಟು ಕಮೆಂಟ್ ಹಾಕಿ. ಹಾಕಿದ್ರೆ ಅದು ಕರೆಕ್ಟ್ ಇಲ್ವಾ ಅಂತ ನಾವು ರಿಪ್ಲೈ ಮಾಡ್ತೀವಿ. ಪಕ್ಕ ಕರೆಕ್ಟಾಗಿ ಕಮೆಂಟ್ ಹಾಕಿದವ್ರಿಗೆ ಪಕ್ಕ ರಿಪ್ಲೈ ಮಾಡ್ತೀವಿ. ಒಂದು ಬಿರಿಯಾನಿ ನಾವೇ ಕರೆದ್ಬಿಟ್ಟು ಬಿರಿಯಾನಿ ಕೊಡಿಸ್ತೀವಿ. ಏನೇನೋ ಮಾಡ್ತಾವಂತೆ, ಬ್ರೋ ಅಲ್ಲಿ ಹೋಗ್ಬೇಕು, ಬ್ರೋ ಹೋಗ್ಬೇಕು, ಬ್ರೋ ಇಲ್ಲಿಗೆ ಹೋಗ್ಬೇಕು, ನನ್ನ ಡೌಗ್ ಇದು ಕೊಡಿಸ್ಬೇಕು, ಅದು ಕೊಡಿಸ್ಬೇಕು, ದುಡ್ಡು ಹಾಕಿ ಅಂತ ಹೇಳಿದವ್ರಿಗೆಲ್ಲ ದುಡ್ಡು ಕೊಡ್ತಾವ್ರೆ. ನಾವು ಒಂದು ಬಿರಿಯಾನಿ ಕೊಡ್ಸಲ್ವಾ? ಮಾಡ್ತೀವಿ. ಮಟನ್ ಬಿರಿಯಾನಿ ಪಕ್ಕ ಕರೆಕ್ಟ್ ಅಲ್ಲೇ ಕೊಡಿಸ್ತೀವಿ. ಅದೇ ಜಾಗದಲ್ಲಿ ಕರ್ಕೊಂಡು ಹೋಗಿ ಕೊಡಿಸ್ತೀವಿ. ಕಾಸ್ಟ್ಲಿ ಜಾಗ ಅದು, ಬಟ್ ಅಲ್ಲೇ ಕೊಡಿಸ್ತೀವಿ. ಲೋಕಲೆಲ್ಲ ಕೊಡಿಸಲ್ಲ. ನಮ್ಮ ಆಮ್ಸ್ಟರ್ ಗಾರ್ಡನ್ ಸ್ಪಾನ್ಸರ್, ಮಟನ್ ಬಿರಿಯಾನಿ ಸ್ಪಾನ್ಸರು, ಆಮೇಲೆ 500 ರೂಪಾಯಿ ಸ್ಪಾನ್ಸರು. ಟಿಪ್ಸ್ ಅನ್ನೋಕ್ಕಾಗಲ್ಲ, ಅದನ್ನ 500 ರೂಪಾಯಿ ಹೊಡೆದು ಬಂದರು 500 ರೂಪಾಯಿ. 500 ರೂಪಾಯಿ ಅವ್ರು ಹೊಡೆದಿದ್ದಕ್ಕೆ ನಮ್ಗೆ ಹೊಡಿಲಿಲ್ಲ. ಇವ್ರಿಗೂ ನಮಗಲ್ಲ, ನಿಮಗೆ. ನಮ್ಮನ್ನ ಇನ್ಕ್ಲೂಡ್ ಮಾಡಬೇಡಿ. ನಾವಲ್ಲಿ ಅಭಿಬ್ರು ಬಿತ್ತು ಹಿಂಗೆ ಹೇಳ್ಬೇಕು. ನಾವು ಹೊರಗಡೆ ನಿಂತ್ಕೊಂಡು ಎಷ್ಟು ಬಿದ್ವು ಅಂತ ಬೆಳಗ್ಗೆ ಇವ್ರಿಗೆ ನೆನಪಿರ್ತಾರಿಲ್ಲ. ಬೆಳಗ್ಗೆ ನಾವು ಹೇಳ್ಬೇಕಾಗ್ತದೆ, ಬ್ರೋ ಹಿಂಗೆ ಬಿತ್ತು ನಿಮಗೆ, ಅಲ್ಲಿ ಬಿದ್ದಿರುತ್ತೆ, ಐಸ್ ಇಟ್ಕೊಳ್ಳಿ. ಒಳ್ಳೆ ವ್ಲಾಗ್ ಆಗಿಸಿದು. ಇನ್ಶಾಅಲ್ಲಾ ಬಾಯ್ಸ್ ಪ್ಲೇಡ್ ವೆಲ್. ಬೆವರ್ತಾ ಇದ್ದೀವಿ. ಮಜಾ ಆಯ್ತು, ಒಳ್ಳೆ ಮಜಾ ಆಯ್ತು. ಮೆಮೊರೇಬಲ್ ಡೇ. ಬೆಳಗ್ಗೆ ಸಿಗ್ತೀನಿ, ಮಲ್ಕೋತೀವಿ, ಸುಸ್ತಾಗಿದೆ. ಸದ್ಯ ಬಿಟ್ಟು ಕಳಿಸಿದ್ರಲ್ಲ ನಮ್ಮನ್ನ, ಅದು ಖುಷಿ. ಸೊ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗು ನಾನು ಟೀ ಶರ್ಟ್ ಇಗ್ನೋರ್ ಮಾಡಿ ಕೆಡ್ದಾಗಿದೆ. ಟೀ ಶರ್ಟ್ ಚೇಂಜ್ ಮಾಡ್ಕೋತೀನಿ ಈಗ. ಕೆಲಸ ಮಾಡೋಣ. ನೆನ್ನೆ ಕೆಲಸ ಮಾಡೋದಕ್ಕಿಂತ ಬೆವ್ರು ಇಲ್ಲದೆ ಇಳಿಯುತ್ತೆ ಈ ಸಮ್ಮರಲ್ಲಿ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಮಾಡ್ತಿದ್ವಿ ಬೆಳಗ್ಗೆ. ಸೊ ಇಲ್ಲಿ ನೋಡಿ, ಫಸ್ಟು ಆಲೂಗೆಡ್ಡೆಗಳು ಹಾಕ್ತಾಯಿದ್ದಾರೆ. ಆಲೂಗೆಡ್ಡೆಗಳೆಲ್ಲ ಸೇಫಾಗಿದ್ದಾವೆ. ಇಲ್ಲಿಂದ ಹಾಕೊಂಡು ಹಿಂಗೆ ಹೋಗಿರೋದು, ಓಕೆನಾ? ಆಲ್ರೆಡಿ ಇಲ್ಲಿ ನೋಡ್ರಿ ಅಟ್ಯಾಕ್ ಆಗ್ಬಿಟ್ಟಿದೆ. ರೀಲ್ಸಲ್ಲಿ ಇತ್ತೀಚೆಗೆ ಫೇಮಸ್ ಆಗ್ತಾಯಿದೆ ಇದ್ರದ್ದೊಂದು ಟೈಮ್ ಲ್ಯಾಪ್ಸು ಅಪ್ಲೋಡ್ ಮಾಡೋದು. ನಾನು ಕೆಲವು ನೋಡ್ತಾ ಇದ್ದೆ. ನಾವು ಮಾಡೋಣ. ಅಲ್ಲ, ಟೈಮ್ ಲ್ಯಾಪ್ಸ್ ಆಗಲ್ಲ, ಅದು ತುಂಬ ಜಾಸ್ತಿ ಬೇಕು. ಎಷ್ಟೊತ್ತು ಬೇಕಿದು? 2-3 ಅವರ್ ಬೇಕು. ಎಲ್ಲಿಂದ ಇಟ್ಕೊತೀನಿ? ಹಾಂ, ಅದೇ ಅಕ್ಕಿ ಇಲ್ಲಿ ರೆಕಾರ್ಡಿಂಗ್ ಅಷ್ಟು ಇರಬೇಕಲ್ಲ. ಬೆಳಗ್ಗೆ ಎದ್ಬಿಟ್ಟು ನೋಡಿ, ಫೈಟರ್ ಮೂವಿ ಹಾಕ್ಕೊಂಡು ಮೋಟಿವೇಶನ್ ಮಾರ್ನಿಂಗ್ ಮೋಟಿವೇಶನು. ಯಾಕೆ ಹೇಳಿ ನೈಟು ಇವ್ರು ಫೈಟ್ರ್ ಆಗ್ಬಿಟ್ಟಿತ್ತು. ನೈಟ್ ಫೈಟ್ರ್ ಇಲ್ಲ, ನಿಜ. ಏನು ಮಾಡಿದವ್ರು, ಏನು ಅಮಾಯಕರ ಥರ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾರೆ ನೋಡಿ. ಮಾಡೋದೆಲ್ಲ ಮಾಡ್ಬೇಕು.
ಮಜ್ಜಿಗೆ ಕುಡಿತಾ ಇದ್ದೀವಿ. ಸೊ ತಿಂಡಿಗೆ ಹೋಗಬೇಕು, ತಿಂಡಿನ ತಿಂದಿಲ್ಲ. ಸೊ ಇದು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿದ್ದೆ ನಾನು ಹೇಳಿದ್ದೆ ನಿಮಗೆ. ಸೊ ಪೇಟ್ರಿಯಾಟಿಕ್ ಮೂವೀಸ್ ದೇಶದ ಬಗ್ಗೆ ಆ್ಯಂಡ್ ಆರ್ಮಿ ಬಗ್ಗೆ ಆದರೆ ನನಗೆ ಒಂಚೂರು ಜಾಸ್ತಿನೇ ಒಲವು ಅಂತ. ಸೊ ಮತ್ತೆ ಇನ್ನೊಂದ್ಸರಿ ನೋಡ್ತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿದೆ. ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ನೆನ್ನೆ ರಾತ್ರಿ ತಿನ್ನಬೇಕಾಗಿದ್ದ ಇಡ್ಲಿ ಸಿಕ್ಕಾಪಟ್ಟೆ ಬಿಸಿ ಇದೆ. ನೆನ್ನೆ ರಾತ್ರಿ ತಿನ್ನಬೇಕಾಗಿದ್ದ ಮಟನ್ ಬಿರಿಯಾನಿನ ಬಿಟ್ಬಿಟ್ಟು ಜೀವನದಲ್ಲಿ ಫುಲ್ಲು ರಿಗ್ರೆಟ್ಸ್ ಬರೋದು. ಕಣ್ಮುಂದೆ ತಿನ್ನಬೇಕಂತ ಆಸೆಯಿಂದ ತರಿಸಿದ ಮಟನ್ ಬಿರಿಯಾನಿನಲ್ಲೇ ಬಿಟ್ಟು ಇಡ್ಲಿ ತಿಂತಾಯಿದ್ದೀವಿ. ಇಡ್ಲಿ ತಿನ್ನಿಸ್ತಾರೆ ಇಡೀ ಜೀವನ ಪರ್ಯಂತ ಇವ್ರಿಗೆ ಹೇಳ್ತೀನಿ. ಅನ್ಯಾಯವಾಗಿ ಹಾಳು ಮಾಡಿಬಿಟ್ರಲ್ಲ ಮಟನ್ ಬಿರಿಯಾನಿನ. ಬೇರೆ ಏನಾಗಿದ್ದು ಬೇಜಾರಾಗಲಿಲ್ಲ, ಮಟನ್ ಬಿರಿಯಾನಿ ವೇಸ್ಟ್ ಆಗಿದ್ದೇ ಬೇಜಾರಾಗಿತ್ತು. ಮುಟ್ಟದರೆ ಬಂದ್ಬಿಟ್ವಲ್ಲ ಅಂತ.